ನಾನು ಅಂಕಿತಾ ಗೌಡ ತುಂಬ ದಿನದಿಂದ ಚಾನಲ್ ಓಪನ್ ಆದಮೇಲೆ ವ್ಲಾಗ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ. ಬಟ್ ಯಾವುದೇ ನನ್ನ ಈವೆಂಟಲ್ಲಿ ನಾನೇ ನಿರೂಪಣೆ ಜವಾಬ್ದಾರಿ ತೊಗೊಂಡಿರೋದ್ರಿಂದ ನನಗದನ್ನ ಶೂಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಇವತ್ತು ಫೈನಲಿ ಬೆಳಗ್ಗೆ ಒಂದು ಸಿನಿಮಾದು ಜಂಬೂ ಸರ್ಕಸ್ ಅನ್ನುವಂಥ ಸಿನಿಮಾದು ಪ್ರೆಸ್ ಮೀಟ್ ಆಡಿಯೋ ಲಾಂಚ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ಸೂಪರ್ ಸಕ್ಸಸ್ ಆಗಿರುವಂಥ ಕೃಷ್ಣಂ ಪ್ರೊಣಯ ಸಖಿ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ದು ಸಿಕ್ಕಾಪಟ್ಟೆ ಅದ್ಭುತವಾಗಿ ಹೋಗ್ತದೆ. ಯಾವುದೇ ಕನ್ನಡ ಸಿನಿಮಾ ಹಿಟ್ ಆದ್ರೂ ನಮಗೊಂದು ಖುಷಿ ಹೆಮ್ಮೆ. ಇವತ್ತು ಆ ಸಿನಿಮಾದ ಸಕ್ಸಸ್ ಪ್ರೆಸ್ ಮೀಟ್ ಇದೆ, ಅದ್ರದ್ದು ಆ್ಯಂಕರಿಂಗ್ ಕೂಡ ನಾನೇ ಮಾಡ್ತಾ ಇದ್ದೀನಿ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನಮ್ಮ ಹುಡುಗ ಮೋಹಿತ್ ಅಂತ ಇದ್ದಾನೆ, ಒಳ್ಳೆ ಕ್ಯಾಮ್ರಾಮನ್ನು. ಅವನು ಇವತ್ತು ಆದಷ್ಟು ಇವೆಂಟ್ನ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ದಾನೆ. ಇವತ್ತು ನನ್ನ ಸ್ಕೆಡ್ಯೂಲ್ ಎಷ್ಟು ಬ್ಯುಸಿ ಇತ್ತು ಅಂದರೆ ಬೆಳಗ್ಗೆ ಒಂದು ಸಿನಿಮಾದ ಆಡಿಯೋ ಲಾಂಚು, ಅದನ್ನು ಮುಗಿಸ್ಕೊಂಡು ಆ ಗ್ಯಾಪಲ್ಲಿ ನಾನು ಸಿನಿಮಾ ನೋಡೋಕ್ಕಾಗಿರಲಿಲ್ಲ. ಆಫ್ಟರ್ ರಿಲೀಸ್ ನಾವು ಯೂಶ್ವಲಿ ಯಾವ್ದಾರು ಇಂಟರ್ವ್ಯೂಸು ಸಿನಿಮಾದು ಅಥವಾ ಯಾವುದೇ ಪ್ರೆಸ್ ಮೀಟು ಆ್ಯಂಕರಿಂಗ್ ಮಾಡ್ತೀವಿ ಅಂದರೆ ನಾವು ಸಿನಿಮಾ ನೋಡಿರ್ಬೇಕು. ಅದು ನಾನು ಬಿಲೀವ್ ಮಾಡ್ತೀನಿ, ಪ್ರೊಫೆಷ್ನಲ್ ಕೂಡ ಹೌದು. ಹಾಗಾಗಿ ನಾನು ಆ ಗ್ಯಾಪಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಸಕ್ಸಸ್ ಪ್ರೆಸ್ ಮೀಟ್ ಶುರು ಆಗುತ್ತೆ. ಲೆಟ್ಸ್ ವಾಚ್ ಹೆಂಗಿರುತ್ತೆ, ಯಾರೆಲ್ಲ ಮಾತಾಡ್ತಾರೆ ನೋಡೋಣ. ಮೈಕ್ ಇಲ್ಲದೆ ನಮ್ಗೆ ಯಾವ ಕೆಲಸನೂ ನಡೆಯೋಲ್ಲ, ಕ್ಯಾಮ್ರಾ ಇಲ್ಲದೆ ನಮ್ಗೆ ಯಾವ ಕೆಲಸನೂ ನಡೆಯೋಲ್ಲ. ಲೆಟ್ಸ್ ಸ್ಟಾರ್ಟ್. ನೋಡು, ಗ್ರ್ಯಾಂಡ್ ಸಕ್ಸಸ್ ಮೀಟ್. ಎಂಥ ಟೈಮಿಂಗ್ ನೋಡು, ಸ್ಕ್ರೀನಲ್ಲಿ ಹೆಂಗೆ ಬರ್ತೀವಿ. ಅದ್ಭುತ ಬರಹಗಾರರು. ಈಗ ಕೃಷ್ಣಂ ಪ್ರಣಯ ಸಖಿ ಕೂಡ ಇವ್ರದೇ ಡೈಲಾಗ್ಸು ಆಡಿಯೋಕ್ಕೆಲ್ಲ ಆ ಪಂಚಿಂಗ್ ಡೈಲಾಗ್ಸು ಗಣೇಶ್ ಸರ್ದು, ಸಾಧು ಸರ್ದು, ರಂಗಾಯಣ ರಘು ಸರ್ದು, ಕುರಿ ಪ್ರತಾಪ್ ಅವ್ರದ್ದು ಪ್ರತಿಯೊಂದು ಪಾತ್ರದ್ದು ತುಂಬ ಅದ್ಭುತವಾಗಿ ಬಂದಿದೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಸಿನಿಮಾ ತುಂಬ ಇಷ್ಟಪಡ್ತಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಏನು ಹೇಳೋದು, ಅಭಿಮಾನಿ ದೇವರುಗಳು ಅಂತ ಅಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ದೇವರುಗಳೇ. ಅಂದರೆ ಈಗಿನ ಪರಿಸ್ಥಿತಿನಲ್ಲಿ ಒಂದು ಕ್ರೈಸಿಸ್ ಅಂತ ಏನು ಹೇಳ್ತಿದ್ದಾರೆ ಎಲ್ಲರೂ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಜನ ಬರ್ತಿಲ್ಲ ಅಂತ ಇರಬೇಕು. ಆ್ಯಂಡ್ ಅದು ಕೂಡ ಹೌಸ್ಫುಲ್ ರನ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕೃಷ್ಣಂ ಪ್ರಣಯ ಸಖಿ ಎಲ್ಲ ಟೋಟಲ್ ಫ್ಯಾಮಿಲಿ ಆಡಿಯನ್ಸ್ ಕೂತು ಒಟ್ಟಿಗೆ ಎಂಜಾಯ್ ಮಾಡೋಂಥ ಒಂದು ಸಿನಿಮಾ. ಖುಷಿ ಆಗ್ತಿದೆ ಜನ ನೋಡಿ ಅವರ ರೆಸ್ಪಾನ್ಸು, ಶಿಳ್ಳೆ ಚಪ್ಪಾಳೆ ಕೇಕೆ ಎಲ್ಲ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಟೋಟಲಿ ಸೂಪರ್. ಆದಷ್ಟು ಬೇಗ ನಿಮ್ಮ ನಿರ್ದೇಶನದ ಸಿನಿಮಾ ಅನ್ನೋದು, ಯಾಕಂದರೆ ಗೊತ್ತು ಟೆಕ್ನಿಷಿಯನ್ಸ್ಗೆಲ್ಲ ಒಳ್ಳೆಯದಾಗ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೂ ಒಳ್ಳೆಯದಾಗಿ ಮಾಡಿದಾಗ. ಯಾಕಂದರೆ ಯಾವುದೇ ಕನ್ನಡ ಸಿನಿಮಾ ಆಗಲಿ ಒಂದು ಸಕ್ಸಸ್ ಮೀಟ್ ನಾವು ಮಾಡ್ತೀವಿ ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗದ ಗೆಲುವಾಗತ್ತೆ. ಒಂದು ಸಿನಿಮಾ ಗೆದ್ದಾಗ ಮುಂದೆ ಬರುವಂತ ಎಷ್ಟೋ ಸಿನಿಮಾಗಳಿಗೆ ವೇದಿಕೆ ಆಗುತ್ತೆ. ಸೊ ಇಡೀ ತಂಡಕ್ಕೆ ಗಣೇಶ್ ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಅವರು ಗೋಲ್ಡನ್ ಬಾಯ್, ಗೋಲ್ಡನ್ ಸ್ಟಾರ್ ಕರೆಕ್ಟ್ ಆಗಿದೆ ಅವರಿಗೆ ಆ ಹೆಸರು. ಸೊ ನಿಮಗೂ ಕೂಡ ಪ್ರೀತಿ ಹೆಸರಾಗಿದೆ. ಆಡಿಯೋ ಕೇಳ್ತಿದ್ಯಾ ಸರ್? ಹತ್ರ ಬರಬೇಕು. ಗುಡ್ ಲಕ್, ಚೆನ್ನಾಗಿದೆ. ಬೇಸ್ ವಾಯ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು. ಅದೇ ಸರ್, ನೀವು ಕಾಪಿರೈಟ್ ಪ್ರಾಬ್ಲಮ್, ಸಾಂಗ್ ಫುಲ್ ಹಾಕೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಆಸಮ್ ಡಾನ್ಸಿಂಗ್ ವಿತ್ ಸರ್. ರಂಗಾಯಣ ರಘು ಸರ್ ಎನರ್ಜಿಗೆ ನಾವು ಯಾರೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ನಾವು ಇದು ಸಕ್ಸಸ್ ಮೀಟ್ ಅಂತ ಮಾಡಿದ್ವಿ, ಆದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಿದ್ದು ಅವರಿಂದಾನೆ ಅಂತಲೇ ಹೇಳ್ಬೋದು. ರಘು ಸರ್ನ ನೋಡಿದಾಗೆಲ್ಲ ನಮ್ಗೆ ಅನ್ಸೋದು ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ. ಆ ಎನರ್ಜಿ, ಆ ಸ್ಪಾರ್ಕ್ ಇರಬೇಕು ಆ್ಯಕ್ಚುಲಿ. ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಅವ್ರ ಪಾತ್ರ ಬಹಳ ವಿಭಿನ್ನವಾಗಿದೆ. ಗಣೇಶ್ ಸರ್ದು ಅವ್ರದ್ದು ಕಾಂಬಿನೇಷನ್ ತುಂಬ ಹೊಸದು ಅನ್ಸುತ್ತೆ. ಗಣೇಶ್ ಸರ್ ಮಾತಿಗಾಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಬಾಯ್, ಚಿನ್ನದ ಗಣಿ. ರಘು ಸರ್ ಹೇಳಿದ್ರು ಮತ್ತೆ KGF ಓಪನ್ ಮಾಡಿದ್ದಾರೆ ಅಂತ. ಈ ಮೂಮೆಂಟಿಗೆ ಏನಂತ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಈ ಸಿನಿಮಾವನ್ನು ಹೀಗೆ ಒಪ್ಪಿ ತಬ್ಕೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಸಿನಿಮಾದ ಈ ಸಕ್ಸಸ್ ಏನಿದೆ ಬರೀ ನನ್ನ ಚಿತ್ರತಂಡಕ್ಕಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ,
ಒಂದು ಸಕ್ಸಸ್ಫುಲ್ ಇವೆಂಟ್, ಒಂದಲ್ಲ ಇವತ್ತು ಎರಡಿತ್ತು. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಇನ್ನೊಂದು ಇವೆಂಟ್ ತೋರ್ಸೋಕ್ಕಾಗಿಲ್ಲ. ಬೆಳಗ್ಗೆ ಒಂದು ಇವೆಂಟು, ಮಧ್ಯಾಹ್ನ ಒಂದು ಸಿನಿಮಾ ನೋಡಿ, ಅದಾದಮೇಲೆ ಮತ್ತೊಂದು ಇವೆಂಟ್ ಮುಗಿಸಿ ಫೈನಲಿ ಐ ಆಮ್ ಗೋಯಿಂಗ್ ಹೋಮ್. ಸೋ ಟಯರ್ಡ್, ಹಸಿವು ಬೇರೆ ಆಗ್ತಾಯಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಅಫಿಷಿಯಲ್ ವ್ಲಾಗ್. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.